ನಟಿಯ ಡೀಪ್ ಫೇಕ್ ಫೋಟೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ನಟಿ ರುಕ್ಮಿಣಿ ವಸಂತ ದೂರಿನ ಬೆನ್ನಲ್ಲೇ ಪೊಲೀಸರು ಆಕ್ಟಿವ್ ಆಗಿದ್ದಾರೆ. ಈಗ ಆಲ್ರೆಡಿ ಪೊಲೀಸರು ಆಕ್ಟಿವ್ ಆಗಿರುವಂತದ್ದು. ಕಾಂತಾರ ನಟಿಯ ಡೀಪ್ ಫೇಕ್ ಫೋಟೋ ವೈರಲ್ ಆಗಿತ್ತು. ನಟಿ ರುಕ್ಮಿಣಿ ವಸಂತ ದೂರನ್ನ ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಪೊಲೀಸರು ಆಕ್ಟಿವ್ ಆಗಿದ್ದಾರೆ. ನಟಿಯ ಎಐ ಫೋಟೋ ಪೋಸ್ಟ್ ಮಾಡಿದವರ ಪತ್ತೆಗೆ ಕ್ರಮವನ್ನ ತೆಗೆದುಕೊಳ್ಳುತ್ತಾ ಇದ್ದಾರೆ. ಸಿಸಿಬಿ ಸೈಬರ್ ಪೊಲೀಸರಿಂದ ಸರ್ವಿಸ್ ಪ್ರೊವೈಡರ್ ಕಂಪನಿಗಳಿಗೆ ಪತ್ರವನ್ನು ಬರೆಯಲಾಗಿದೆ. ಎಐ ಪೋಸ್ಟ್ ಹಂಚಿದ ಐಡಿಗಳ ಮಾಹಿತಿಯನ್ನು ನೀಡುವಂತೆ ಕೋರಿಕೆಯನ್ನು ಕೂಡ ಮಾಡಲಾಗಿದೆ. 10 ಐಡಿಗಳ ಮೂಲಕ ಪೋಸ್ಟ್ ಮಾಡಿರೋದು ಗಮನಕ್ಕೆ ಬಂದಿದೆ ಈ ಒಂದು ಸಂದರ್ಭದಲ್ಲಿ. ಹೀಗಾಗಿ ಎಲ್ಲಾ ಸರ್ವಿಸ್ ಪ್ರೊವೈಡರ್ ಕಂಪನಿಗಳಿಗೆ ಪೊಲೀಸರು ಪತ್ರವನ್ನು ಬರೆದಿರುವಂತದ್ದು. ಇದೇ ವಾರ ಪೊಲೀಸರ ಕೈ ಸೇರಲಿದೆ ಎಲ್ಲ ಐಡಿಗಳ ವಿವರ. ಫೋಟೋ ಮಾರ್ಪನ್ನ ಮಾಡಿ ಹಂಚಿದವರ ಬುಡಕ್ಕೆ ಇದೀಗ ಕುತ್ತು ಎದುರಾಗ್ತಾ ಇರುವಂತದ್ದು. ಹೊರ ರಾಜ್ಯದವರಿಂದ ಎಐ ಫೋಟೋಗಳ ವೈರಲ್ ಕೃತ್ಯ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಈ ಕಡೆನಲ್ಲಿ ನೀವು ನೋಡ್ತಾ ಇರಬಹುದು, ಅದೇ ಒಂದು ಫೋಟೋ ವೈರಲ್ ಆಗಿದ್ದಂಥದ್ದು. ಅದರಲ್ಲೂ ಕೂಡ ರುಕ್ಮಿಣಿ ವಸಂತ ಅವರ ಡೀಪ್ ಫೇಕ್ ಫೋಟೋ ಈ ಒಂದು ಸಂದರ್ಭದಲ್ಲಿ ವೈರಲ್ ಆಗಿತ್ತು. ಹಾಗಾಗಿ ಮೊದಲಿಗೆ ಸುಮ್ಮನೆ ಇದ್ರು, ತದನಂತರ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದು, ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ತದನಂತರ ಪೊಲೀಸರು ಆಕ್ಟಿವ್ ಆಗಿದ್ದಾರೆ. ಇದೀಗ ಯಾವೆಲ್ಲ ಐಡಿಗಳಿಂದ ಪೋಸ್ಟ್ ವೈರಲ್ ಆಗಿತ್ತು, ಅದನ್ನ ಮಾಡಿದವ್ರು ಯಾರು, ಪ್ರತಿಯೊಂದನ್ನು ಕೂಡ ಇದೀಗ ಪತ್ತೆಗೆ ಮುಂದಾಗ್ತಾ ಇರುವಂತದ್ದು. ನಟಿಯ ಎಐ ಫೋಟೋ ಪೋಸ್ಟ್ ಮಾಡಿದವರ ಪತ್ತೆಗೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸಿಸಿಬಿ ಸೈಬರ್ ಪೊಲೀಸರಿಂದ ಸರ್ವಿಸ್ ಪ್ರೊವೈಡರ್ ಕಂಪನಿಗಳಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಪತ್ರವನ್ನ ಬರೆದು ಯಾವೆಲ್ಲ ಐಡಿಗಳಿಂದ ಆ ಪೋಸ್ಟ್ ವೈರಲ್ ಆಗಿದೆ, ಅದನ್ನ ಮಾಡಿದವ್ರು ಯಾರು, ಪ್ರತಿಯೊಂದು ಡೀಟೇಲ್ಸ್ ಕೊಡುವಂತ ಇದೀಗ ಲೆಟರ್ ಅನ್ನ ಬರೆದಿರುವಂತದ್ದು. ಹೊರ ರಾಜ್ಯದವರಿಂದ ಎಐ ಫೋಟೋಗಳ ವೈರಲ್ ಕೃತ್ಯ ಆಗಿರುವಂತಹ ಶಂಕೆ ಈ ಒಂದು ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು. ಅಂದ್ರೆ ಆ ಶಂಕೆ ವ್ಯಕ್ತವಾಗ್ತಾ ಇದೆ, ಹೊರ ರಾಜ್ಯದವರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ. ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದರಲ್ಲೂ ಕೂಡ ಅವರ ಅಭಿಮಾನಿಗಳು ಏನಿದ್ದಾರೆ ಅದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆ ರೀತಿಯಾಗಿ ರುಕ್ಮಿಣಿ ವಸಂತ ಅವರು ಇರ್ತಾರೆ, ಅವರ ಡ್ರೆಸ್ ಹಾಕೊಳ್ತಾರೆ ಅನ್ನೋದನ್ನ. ಆದ್ರೆ ಇದೀಗ ಅದು ಫೇಕ್ ಅನ್ನೋದು ಗೊತ್ತಾಗಿತ್ತು. ತದನಂತರ ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಕಾಂತಾರ ನಟಿಯ ಡೀಪ್ ಅಂದ್ರೆ ಫೇಕ್ ಫೋಟೋ ಏನಿತ್ತು ಆ ವೈರಲ್ ಆಗಿತ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಪೋಸ್ಟ್ ಮಾಡಿದವರ ಪತ್ತೆಗೆ ಕ್ರಮವನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ನೋಡೋದಾದ್ರೆ ಏನು ರುಕ್ಮಿಣಿ ವಸಂತ ಏನಿದ್ದಾರೆ ಅವರು ಕಾಂತಾರ ನಟಿ, ಅವರು ಆ ಫೋಟೋಗಳನ್ನ ಎಐ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಕ್ಕೆ ಈಗ ಈ ಅಶ್ಲೀಲ ಚಿತ್ರಗಳ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳುವಂತದ್ದಕ್ಕೆ ಈಗ ಸಿಸಿಬಿಯ ಸೈಬರ್ ಪೊಲೀಸ್ನಿಂದ ಸರ್ವಿಸ್ ಪ್ರೊವೈಡರ್ಗಳಿಗೆ ಪತ್ರಗಳನ್ನು ಬರೆಯುವಂತ ಕೆಲಸ ಮಾಡಲಾಗಿದೆ. ಇಲ್ಲಿ ನಟಿಯ ಅಶ್ಲೀಲವಾದಂತ ಎಐ ಫೋಟೋ ಹಂಚಿಕೊಂಡಿದ್ದ ಐಡಿಗಳ ಮಾಹಿತಿ ಎಲ್ಲೆಲ್ಲಿ ಯಾವ ಐಡಿಗಳಿಂದ ಹಂಚಿಕೊಳ್ಳಲಾಗಿದೆ, ಯಾರ್ಯಾರು ಆ ಒಂದು ಅಡ್ರೆಸ್ ನಲ್ಲಿ ಇದ್ದಾರೆ, ಈ ಐಡಿಗಳ ಅಡ್ರೆಸ್ ನಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂತ ಎಲ್ಲ ಮಾಹಿತಿಗಳನ್ನ ಈಗ ಸಿಸಿಬಿ ಸೈಬರ್ ಪೊಲೀಸರು ಕೇಳಿದ್ದಾರೆ. ಬಹುಶಃ ಈ ಇನ್ನೊಂದು ವಾರದ ಒಳಗಡೆ ಈ ಎಲ್ಲ ಪ್ರೊಫೈಲ್ಗಳ ಒಂದು ಡೀಟೇಲ್ ಪೊಲೀಸರ ಕೈಗೆ ಸೇರುವಂತ ಸಾಧ್ಯತೆಗಳಿದಾವೆ. ಅಶ್ಲೀಲವಾಗಿ ಫೋಟೋ ಮಾರ್ಫನ್ನ ಮಾಡಿರುವಂತ ಯಾರು ಇದ್ದಾರೆ ಅವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿರುವಂತವ್ರು, ಅವರಿಗೆ ಒಂದ್ ರೀತಿಯಲ್ಲಿ ಬಿಸಿ ಮುಟ್ಟಿಸುವಂತದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈಗ ಅವರ ಐಡಿಗಳ ಅಡ್ರೆಸ್ ಗಳನ್ನ ಸರ್ವಿಸ್ ಪ್ರೊವೈಡರ್ ಗಳಿಗೆ ಕೇಳಿರುವಂತದ್ದು. ಯಾವ್ಯಾವ ಐಡಿಗಳಿಂದ ಈ ಒಂದು ಪೋಸ್ಟ್ ಅನ್ನ ಮಾಡಲಾಗಿದೆ ಅಂತ ಎಲ್ಲ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ಆ ಸರ್ವಿಸ್ ಪ್ರೊವೈಡರ್ ಗಳಿಗೆ ಸಿಸಿಬಿ ಸೈಬರ್ ಪೊಲೀಸರು ಕೊಟ್ಟಿದ್ದಾರೆ. ಸೊ ಇದು ಈ ರೀತಿಯಾಗಿ ಒಂದು ಎಐ ಬಳಸ್ಕೊಂಡು ಅಶ್ಲೀಲವಾದ ಫೋಟೋಗಳನ್ನ ಮಾಡಿ ಹಂಚಿಕೊಳ್ಳುವಂತವ್ರಿಗೆ ಒಂದು ರೀತಿ ಬಿಸಿ ಮುಟ್ಟುವಂತದ್ದಕ್ಕೆ ಸಾಧ್ಯ ಆಗುತ್ತೆ. ಈ ಹಿಂದೆ ಕೂಡ ನಟಿ ರಮ್ಯಾ ಏನಿದ್ದಾರೆ ಅವರು ಹಾಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಅಶ್ಲೀಲ ಕಮೆಂಟ್ ಗಳನ್ನ ಹಾಕಿದ್ರು. ಅವರ ವಿರುದ್ಧವಾಗಿ ಕೂಡ ಪೊಲೀಸರು ತೀವ್ರವಾದಂತಹ ಕ್ರಮವನ್ನು ತೆಗೆದುಕೊಂಡು ಆ ಪ್ರೊಫೈಲ್ಗಳಿರೋರನ್ನ ಹುಡುಕಿ ರಮ್ಯಾ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಕೂಡ ಮಾಡ್ಕೊಂಡಿದ್ರು. ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆಗ ಆ ಪ್ರೊಫೈಲ್ಗಳು ಹೊಂದಿತ್ತು ಅಂತ ಅವರು ಕ್ಷಮೆಯನ್ನ ಕೇಳಿ ಅಂಗಲ ಹಚ್ಕೊಂಡಿದ್ದಂಥದ್ದು ಕೂಡ ನಡೆದಿತ್ತು. ಇನ್ಮೇಲೆ ನಾವು ಯಾವುದೇ ರೀತಿಯಲ್ಲಿ ಈ ರೀತಿಯ ಒಂದು ಪೋಸ್ಟ್ಗಳನ್ನ ಅಶ್ಲೀಲ ಪೋಸ್ಟ್ಗಳನ್ನ ಹಾಕಲ್ಲ ಅನ್ನುವಂಥದ್ದನ್ನ ಈಗ ಅದೇ ಒಂದು ಕೆಲಸವನ್ನ ಈ ಒಂದು ಪ್ರಕರಣದಲ್ಲೂ ಕೂಡ ಮಾಡಿಕೊಂಡಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.